ಒಂದು ಸನ್ಮಾನ ನಮ್ಮ ಅಧ್ಯಕ್ಷರಿಂದ. ಬಂದಿದ್ದಾರೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ.
ಕಲೆಯನ್ನು ತೋರಿಸಿ ಬರ್ತಾ ಇದ್ದಾರೆ. ಶ್ರೀ ಮರಸಮ್ಮ ತಂಡ ಕನಕಪುರ ಪಟದ ಕುಣಿತ.
ಈಗ ಮುಂದಿನ ಕಾರ್ಯಕ್ರಮ ಸಿದ್ದೇಶ್ವರ ಸಂಘ ಹಾವೇರಿ ಪುರವಂತಿಗೆ.
ಸಿದ್ದೇಶ್ವರ ಸಂಘ ಹಾವೇರಿಯಿಂದ ಬಂದು 2ನೇ ಸರಿ ಪುರವಂತಿಕೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ಒಂದು ಕಾರ್ಯಕ್ರಮ ಸೀತಾರಾಮ ಜಾನಪದ ಕೋಲಾಟ ಕಲಾತಂಡ ಚನ್ನರಾಯಪಟ್ಟಣ ಮತ್ತೊಮ್ಮೆ ಕೊಡ್ತಾ ಇದ್ದಾರೆ. ಈಗ ಕೋಲಾಟ ಸೀತಾರಾಮ ಜಾನಪದ ಕಲಾತಂಡ ಚನ್ನರಾಯಪಟ್ಟಣದವರು.
ಮಂಡ್ಯದವರು ಕೊಟ್ಟಂಥ ಒಂದು ಕಾರ್ಯಕ್ರಮ. ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ, ನಿರ್ಮಲಾನಂದ ಸ್ವಾಮೀಜಿ. ಹಾಗಾಗಿ ಇನ್ನು ಒಂದೇ ಒಂದು ಕಾರ್ಯಕ್ರಮ ಇರುತ್ತೆ, ದಯವಿಟ್ಟು ಬೇಗ ಮುಗಿಸ್ಬೇಕು, ಮಧ್ಯದಲ್ಲಿ ಆಗೋದಿಲ್ಲ. ದಯವಿಟ್ಟು ನೀವು ವೀರಭದ್ರೇಶ್ವರ ವೀರಗಾಸ ಕೂಡ್ಲು, ಓಕೆ, ವೀರಗಾಸ ಬೇಗ ಮುಗಿಸ್ಬೇಕು.
ಕೇವಲ 2 ನಿಮಿಷದ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಕೆಂಪಮ್ಮ ದೇವಿ ದೆಬ್ಬಕಟ್ಟ ಸುಗ್ಗಿ ಕುಣಿತ. ಕೇವಲ 2 ನಿಮಿಷದಲ್ಲಿ ಮುಗಿಸ್ಬೇಕು. ಎನಿ ಮೊಮೆಂಟ್ ಸರ್, ಕಲಾಕ್ಷೇತ್ರದವರ ಗಮನಕ್ಕೆ ದಯವಿಟ್ಟು ಇಲ್ಲಿ ಮೈಕ್ ವರ್ಕ್ ಆಗ್ತಾ ಇಲ್ಲ ಅಂತ ಇದ್ದಾರೆ. ಮೈಲಾರ ಲಿಂಗೇಶ್ವರ ಬೆಂಗಳೂರು ಅವರಿಂದ ಗೊರವರ ಕುಣಿತ. ದಯವಿಟ್ಟು ಗೊರವ ಮಲ್ಲೇಶ್ ನಾಯಕರು 2-3 ನಿಮಿಷ ಮುಗಿಸ್ಬೇಕು. ದಯವಿಟ್ಟು ಸಮಾರಂಭಕ್ಕೆ ತುಂಬ ಹತ್ತಿರ ಬಂದಿದ್ದೀವಿ ನಾವು. ಮತ್ತೆ ರವೀಂದ್ರ ಕಲಾಕ್ಷೇತ್ರದ ಸಿಬ್ಬಂದಿ ವರ್ಗದವರಿಗೆ ದಯವಿಟ್ಟು ಒಂದು ಕೋರಿಕೆ. ಯಾಕಂದರೆ ಗಣ್ಯರು ಈಗ ವೇದಿಕೆಗೆ ಬರ್ತಾರೆ. ದಯವಿಟ್ಟು ಇಲ್ಲಿ ಸಾಕಷ್ಟು ಗಲೀಜಿದೆ. ದಯವಿಟ್ಟು ಅದನ್ನು ಕ್ಲೀನ್ ಮಾಡೋದಕ್ಕೆ ಸಿಬ್ಬಂದಿ ವರ್ಗದವರು ಯಾರು ಬರಬೇಕು ದಯವಿಟ್ಟು. ಮತ್ತೆ ಅದೇ ರೀತಿ ಎಲ್ಲ ಕಲಾವಿದರು ಸಹ ಎಲ್ಲರೂ ಸಹ
ಶುಭ ಸಂಜೆ, ನಮಸ್ಕಾರ. ಈಗ ಸಮಾರೋಪದ ಕಾರ್ಯಕ್ರಮ ಹಾಗೂ ಬಹುಮಾನದ ವಿತರಣೆಯ ಕಾರ್ಯಕ್ರಮ ಶುಭಾರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ಭಾಳ ಮುಖ್ಯವಾದದ್ದು, ಬೆಳಿಗ್ಗೆ ಬಂದಂಥ ಎಲ್ಲ ತಂಡಗಳು ಇಲ್ಲಿದ್ದೀರಾ, ದಯವಿಟ್ಟು ನಾಯಕ ಮಾತ್ರ ಕೈ ಎತ್ತಬೇಕು. ಅದಾದ ನಂತರ ಕಾರ್ಯಕ್ರಮ ನಾವು ಶುರು ಮಾಡಿಬಿಡ್ತೀವಿ. ಎಲ್ಲರೂ ಬಂದಾಗಿದೆ. ಮೈಲಾರ ಲಿಂಗೇಶ್ವರ ಬರವರ ಜಾನಪದ ಸಂಘ ಬೆಂಗಳೂರು, ದಯವಿಟ್ಟು ನಾಯಕರು ಕೈ ಎತ್ತಿ. ಚೆನ್ನಮ್ಮಾಜಿ ಜಾನಪದ ಕಲಾ ಸಂಘ, ವೆರಿ ಗುಡ್. ಕೋಟೆ ಮಾರಮ್ಮ, ಓಕೆ, ಎದ್ದು ನಿಂತ್ಕೊಂಡು ದಯವಿಟ್ಟು ಕೈ ತೋರಿಸ್ತೀನಿ. KVS ಕಲಾ ತಂಡ, ಓಕೆ, ದಯವಿಟ್ಟು ಕೂತ್ಕೊಳ್ಳಿ ಸರ್ ಪ್ಲೀಸ್. ವೀರಭದ್ರ ವೀರಗಾಸೆ ಕಲಾ ತಂಡ ಕುಡ್ಲೂರು, ಈ ಥರ ಕಾರ್ಯಕ್ರಮ ಮಾಡಿದ್ದೀರಾ, ವೆರಿ ನೈಸ್. ಕೂತ್ಕೊಳ್ಳಿ. ಗುರುರಾಘವೇಂದ್ರ ಕಲಾ ತಂಡ ಮಂಗಳಗೌರಿ ಕುಣಿಗಲ್, ವೆರಿ ಗುಡ್. ಚಾಮುಂಡಿ ಕಲಾ ತಂಡ ಕಾರ್ಯಕ್ರಮ ಕೊಟ್ಟಿದ್ದೀರಾ, ಶೈಲಾ ಅನ್ನೋರು, ಓಕೆ. ಕೆಂಪಮ್ಮದೇವಿ ಯುವಕರ ಸಂಘ ಲಕ್ಷ್ಮಣಗೌಡ, ಓಕೆ ಸರ್, ಥ್ಯಾಂಕ್ ಯು. ಸುನಾದ ಕಲಾ ತಂಡ ಲಕ್ಷ್ಮಣ್ TS, ಕೂತ್ಕೊಳ್ಳಿ. ಮಾರಮ್ಮದೇವಿ ಜಾನಪದ ಕಲಾ ತಂಡ ಕನಕಪುರ, ಒಬ್ಬರು ನಿಂತ್ಕೊಳ್ತಾರೆ, ತಂಡದ ನಾಯಕರು ನಿಂತ್ಕೊಂಡಿರ್ತಾರೆ. ಮರಸನಾಥಮ್ಮ ದೇವಿ ಜಾನಪದ ಕಲಾ ತಂಡ ಕನಕಪುರ, ಪಟದ ಕುಣಿತ, ಗುಡ್. ಗಜಾನನ ಸಾಂಸ್ಕೃತಿಕ ಕಲಾ ತಂಡ ಕಾರ್ಯಕ್ರಮ ಕೊಟ್ಟಿದ್ದೀರಾ? ಹಾಂ, ಓಕೆ. ಜಾನಪದ ಗುರು ಕಲಾ ಸಂಘ ನಿಶ್ಚಿತ ಉಡುಪಿಯವರು ಇಲ್ವಾ? ಕಾರ್ಯಕ್ರಮ ಕೊಟ್ಟಿದ್ದೀರಾ? ಸೊಬಗು ಜಾನಪದ ಸಂಘ, ಓಕೆ. ಸಿದ್ದೇಶ್ವರ ಸೇವಾ ಸಂಘ ಹಾವೇರಿ, ಕಾರ್ಯಕ್ರಮ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸರ್, ಕೂತ್ಕೊಳ್ಳಿ. ಕವನಶ್ರೀ ಸಂಘ ರಾಮನಗರ, ನಿಂತ್ಕೊಳ್ಬೋದಲ್ಲ ಒಂದು ನಿಮಿಷ, ಈಗ ನನಗೆ ಇಲ್ಲಿ ವಿಸಿಬಲ್ ಇಲ್ಲ, ಅದಕ್ಕೋಸ್ಕರ. ಮಹಿಳಾ ಡೊಳ್ಳು ಕುಣಿತ ದೇವಿಗೆ ಬೆಂಗಳೂರು, ಅಬ್ಬರ ಜಾನಪದ ಕಲಾ ತಂಡ ಉಡುಪಿ, ವೆರಿ ನೈಸ್. ಕಂಸಾಲೆ ನೃತ್ಯ ವಿಶ್ವನಾಥ್ ತಂಡ ಚಾಮರಾಜನಗರ. ಜಗದೀಶ್ ವೀರಕಾಸೆ ಕಲಾ ತಂಡ ಆನಂದಮೂರ್ತಿ ಕಡೂರು. ಸಂರಕ್ಷಣಾ ಮನೆ ಬೀಳು ಬೆಂಗಳೂರು. ಮೈಸೂರು ಜಾನಪದರು ಅಂತ ಹೇಳಿದ್ದಾರೆ, ಮೈಸೂರು ಡೊಳ್ಳು ಕುಣಿತ. ನಿತ್ಯಶ್ರೀ ಜಾನಪದ ಕಲಾ ತಂಡ ಕಾರ್ಯಕ್ರಮ ಕೊಟ್ಟಿದ್ದೀರಾ? ಸೀತಾರಾಮ ಜಾನಪದ ಕಲಾ ತಂಡ ಈ ಥರ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅಡಿಷನಲ್ ಆಗಿ. ವೀರಲಿಂಗೇಶ್ವರ ಯುವಕ ಸಂಘ ಬೇಡ, ಬಂದಿಲ್ಲ, ರಾಷ್ಟ್ರಕವಿ ಕುವೆಂಪು ಕಲಾ ತಂಡ ಚನ್ನರಾಯಪಟ್ಟಣ ಈ ಥರ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ರಂಗಚಾಲಕ ಕೇಂದ್ರ, ವೆರಿ ನೈಸ್. 29ರಲ್ಲಿ 3 ಜನ ಕಾರ್ಯಕ್ರಮ ಸ್ಪರ್ಧೆಗೆ ಬಂದಿಲ್ಲ, ಸ್ಪರ್ಧೆಗೆ ಬಂದು ಬರದೇ ಇರೋರು 2 ಕೈ ಎತ್ತಿಲ್ಲ. ಸ್ವಾಮೀಜಿಯವರು ಆದಿಚುಂಚನಗಿರಿ ಸಂಸ್ಥಾನದ ಜೂನಿಯರ್ ಸ್ವಾಮೀಜಿಯವರು. ಹಾಗಾಗಿ ಕೆಲವು ವಿಚಾರಗಳಿಂದ, ಬೇರೆ ಕಾರ್ಯಕ್ರಮಗಳಿಂದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳು ಬರದೇ ಇರೋದ್ರಿಂದ ಅವರ ಕಿರಿಯ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಒಂದು ಪಾದ ಸ್ಪರ್ಶದಿಂದ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಒಂದು ದೈವತ್ವ ಸಿಕ್ಕಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಸ್ವಾಮೀಜಿಯವ್ರನ್ನ ವೇದಿಕೆಗೆ ಕರ್ಕೊಂಡ್ಬರಬೇಕು. ಪೂರ್ಣ ಕುಂಭ ಸ್ವಾಗತದೊಂದಿಗೆ ನಾವು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನೀವೆಲ್ಲರ ಚಪ್ಪಾಳೆಯೊಂದಿಗೆ.
ಸೌಮ್ಯನಾಥ ಸ್ವಾಮೀಜಿಯವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಮತ್ತೊಮ್ಮೆ ಶ್ರೀ 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 ಸೌಮ್ಯನಾಥ ಸ್ವಾಮೀಜಿ ವಿಜಯನಗರದ ಶಾಖಾ ಮಠದ ಕಾರ್ಯದರ್ಶಿಗಳು, ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಕರ್ತಾಡನ ಬರಲಿ. ಈಗ ಗೋಪಾಲಕೃಷ್ಣ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ದಯವಿಟ್ಟು, ಯಾಕಂದರೆ ಇವತ್ತಿನ ಒಂದು ಕಾರ್ಯಕ್ರಮದ ರೂವಾಗಿದೆ. ಅದೇ ರೀತಿ ಸಂಧ್ಯಾ ರೆಡ್ಡಿ ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಧ್ಯಾ ರೆಡ್ಡಿ ಮೇಡಮ್ ನಮ್ಮ ಟ್ರಸ್ಟಿನ ಮಹಾ ಪೋಷಕರು ಸಹ. ಈಗ ಪಾರ್ಶ್ವನಾಥ್ ದಯವಿಟ್ಟು ವೇದಿಕೆಗೆ ಬರಬೇಕು. ಪಾರ್ಶ್ವನಾಥ್ ಸರ್ ದಯವಿಟ್ಟು. ಇವರು ಸಹ ನಮ್ಮ ಟ್ರಸ್ಟಿನ ಮುಖ್ಯ ಸ್ಥಾನದಲ್ಲಿರುವಂಥವರು ಪಾರ್ಶ್ವನಾಥ್ ಸರ್. ಶಾಂತರಂಗಸ್ವಾಮಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ವೇದಿಕೆಯ ಗಣ್ಯರಿಂದ ಪುಷ್ಪಾರ್ಚನೆ. ನಾಡೋಜ ಡಾಕ್ಟರ್ ಜಿ ನಾರಾಯಣ ಅವರ ಚಿತ್ರಪಟವನ್ನು ನಾವು ಅಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಅವರಿಗೆ ಪುಷ್ಪಾರ್ಚನೆಯ ಮಾಡುವುದರ ಮೂಲಕ ನಾವು ಅವರಿಗೆ ಒಂದು ಗೌರವವನ್ನು ಕೊಡೋಣ. ಮೊದಲಿಗೆ ಸೌಮ್ಯನಾಥ ಸ್ವಾಮೀಜಿಯವರಿಂದ ಪುಷ್ಪಾರ್ಚನೆ. ಶ್ರೀ 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 ಸೌಮ್ಯನಾಥ ಸ್ವಾಮೀಜಿ ಅವರಿಂದ ಒಂದೆರಡು ಮಾತು ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ. ಸ್ವಲ್ಪ ಮಾರ್ಪಾಡು ಕಾರ್ಯಕ್ರಮದಲ್ಲಿ. ಹಾಗಾಗಿ ಮೊದಲಿಗೆ ಸಂಧ್ಯಾ ರೆಡ್ಡಿ ಮೇಡಮ್ ಅವರು ಬಂದು ಒಂದೆರಡು ಮಾತನಾಡಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ವಿಶ್ವ ದಾಖಲೆ ಜನಪದ ಕಲೆಗಳ ವಿಶ್ವ ದಾಖಲೆ ಮಾಡುವಂಥ ಈ ಅಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಇಲ್ಲಿಂದಲೂ ನನ್ನನ್ನು ಗೋಪಾಲಕೃಷ್ಣ ಅವರು ಒಬ್ಬ ಸರಣಿಗಾರರನ್ನಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರನ್ನಾಗಿ ಮಾಡಿ ನನಗೊಂದು ಗೌರವ ಸಲ್ಲಿಸಿದ್ದಾರೆ.
ಅದಕ್ಕಾಗಿ ಈ ಅವಕಾಶಕ್ಕಾಗಿ ಮೊದಲು ಅವರಿಗೆ ಮತ್ತು ಆ ತಂಡದ ಎಲ್ಲರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ. ನಿಮಗೆಲ್ಲ ಈಗ ಗೊತ್ತಿರೋ ಹಾಗೆ ನಾನು ಬೆಳಗ್ಗೆ ಉದ್ಘಾಟನೆ ಮುಗಿದ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ. ಆದರೆ ಈ ಜನಪದ ಕಲೆಗಳ ಆಕರ್ಷಣೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತೆಲ್ಲ ಮಾಡಿದ್ರು ನಾವು ಕುತ್ಕೊಂಡು ನೋಡ್ತಾ ಇದ್ವಿ. ನಮ್ಮ ವಯಸ್ಸು ಆಯಾಸ ಎಲ್ಲ ಬಂತು. ಅಷ್ಟರ ಮಟ್ಟಿಗೆ ಜನಪದ ಕಲೆಗಳು ಕರ್ನಾಟಕದ್ದು ಎಂಥ ಅದ್ಭುತವಾದ ಕಲೆಗಳನ್ನು ಕರ್ನಾಟಕ ಹೊಂದಿದೆ ಅನ್ನೋದನ್ನ ಬೆಳಗಿನಿಂದ ಉದ್ಘಾಟನೆ ಮಾಡಿದವರು ಆಮೇಲೆ ನಮ್ಮ ತೀರ್ಪುಗಾರರು ಎಲ್ಲರೂ ಕೂಡ ಹೇಳಿದ್ದಾರೆ. ಇದು ನಿಜಕ್ಕೂ ಹೆಮ್ಮೆ ಪಡಬೇಕಾದಂಥ ವಿಷಯ. ಇವತ್ತಿನ ತಂಡಗಳನ್ನ ನೋಡಿದಾಗ ನಾನು ಸುಮಾರು 50 ವರ್ಷದಿಂದ ಈ ಜಾನಪದದ ಕೆಲಸ ಮಾಡ್ತಾ ಬಂದಿದ್ದೀನಿ. ಇವತ್ತೆಲ್ಲರೂ ಯುವಕರೇ ಜಾಸ್ತಿ. ಎಷ್ಟು ಜನ ಯುವಕರು ಎಷ್ಟು ಉತ್ಸಾಹದಿಂದ ಎಷ್ಟು ಶಿಸ್ತುಬದ್ಧವಾಗಿ ಈ ಕಲೆಯನ್ನು ಕಲಿತು ಪ್ರದರ್ಶನ ಮಾಡ್ತಿದ್ದಾರೆ ಅಂದರೆ ಆ ಜನಪದ ಕಲೆಗಳನ್ನು ಕುರಿತಂತಹ ಒಂದು ಆಸಕ್ತಿ ಯುವ ಜನತೆಯಲ್ಲಿ ಬೆಳೆದಿರೋದು ತುಂಬ ಶ್ಲಾಘನೀಯ. ನಿಜಕ್ಕೂ ತುಂಬ ಅವರೆಲ್ಲರೂ ಕೂಡ ಇವತ್ತು ಅಭಿನಂದಿಸ್ತೀನಿ. ಇಂಥ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟು ನಮ್ಮ ಮನಸ್ಸನ್ನು ಆನಂದಪಡಿಸಿರೋದಕ್ಕಾಗಿ ಎಲ್ಲ ಕಲಾತಂಡದವರಿಗೂ ನನ್ನ ವಂದನೆಗಳು. ಮುಖ್ಯವಾಗಿ ಇವತ್ತು ಜನಪದ ಕಲೆಗಳಲ್ಲಿ ಗಂಡು ಹೆಣ್ಣು ಎಂಬ ಭೇದ ಕೂಡ ಅಳಿದು ಹೋಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ದೊಡ್ಡ ಕುಣಿತ ಅನ್ನೋದು ಸಂಪೂರ್ಣವಾಗಿ ಮೂಲತಃ ಅದು ಗಂಡು ಕಲೆ ಅಂತ ಬಿಟ್ಟು ಇವತ್ತು ಹೆಣ್ಣು ಮಕ್ಕಳೇ ಹೆಚ್ಚು ತಂಡಗಳು ದೊಡ್ಡ ಕುಣಿತದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಈ ಗಂಡು ಹೆಣ್ಣು ಎಂಬ ಭೇದ ಮೀರಿ ಈ ಕಲೆ ಎಲ್ಲರೂ ಎಷ್ಟು ಆಕರ್ಷಿಸಿದೆ ಅನ್ನೋದಕ್ಕೆ ಮಹಿಳೆಯರು ಕೂಡ ಇವತ್ತು ಪೂಜಾ ಕುಣಿತ ಇರ್ಬೋದು, ವೀರಗಾಸೆ ಇರ್ಬೋದು, ಎಲ್ಲ ಕಲೆಗಳನ್ನು ಪ್ರದರ್ಶನ ಮಾಡ್ತಾ ಅವರ ಒಂದು ಶ್ರದ್ಧೆ ಅದು ಕೂಡ ತುಂಬ ಶ್ಲಾಘನೀಯವಾದ್ದು. ಹೀಗೆ ಪ್ರತಿಯೊಬ್ಬರು ಕೂಡ ಜನಪದ ಕಲೆಗಳನ್ನು ಕಲಿತು ಅದರ ಮೂಲ ಸತ್ವವನ್ನು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಬರೋದಕ್ಕೆ ನಿಮ್ಮೆಲ್ಲರ ಒಂದು ಕೊಡುಗೆ ಬಹಳ ಮಹತ್ವದಾಗಿದೆ. ನಾನು ಒಂದು ಕಿವಿ ಮಾತು ಹೇಳಬೇಕು ಅಂತ ಇದೆ ಅಂತ ಹೇಳಿದ್ರೆ, ಈ ನಮ್ಮ ಯುವಕರಲ್ಲಿ ಆ ಉತ್ಸಾಹ ಯಾವ ರೀತಿ ಇದೆ ಅಂದರೆ ಇಷ್ಟೊಂದು ಉತ್ಸಾಹದಿಂದ ಕೊಡ್ಬಿಟ್ರೆ ಏನಾದ್ರು ಆಗ್ಬಿಟ್ರೆ ಹೆಂಗಪ್ಪ ಅಂತ. ನೀವು ಇವತ್ತು ರಿಯಾಲಿಟಿ ಶೋ ನೋಡ್ತಾ ಇದ್ದೀವಿ, ಒಬ್ಬರು ಬಿಡಿಸಿ ಇನ್ನೊಬ್ಬರು ತುಂಬ ಉತ್ಸಾಹದಿಂದ ಕುಡಿಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಆರೋಗ್ಯದ ವಿಷಯನೂ ಮರೆಯುವಷ್ಟು ಉತ್ಸಾಹ ಖಂಡಿತ ಬೇಕಾಗಿಲ್ಲ. ಜನಪದ ಕಲೆಗಳಲ್ಲಿ ಮೂಲತಃ ಎಷ್ಟಿರಬೇಕೋ ಅಷ್ಟಿರಲಿ. ತುಂಬ ಒಂದು ಚಪ್ಪಾಳೆ ಜಾಸ್ತಿ ಬರುತ್ತೆ ಅಂತ ಸರ್ಕಸ್ ರೀತಿಯ ವಿಷಯಗಳಿಗೆ ಕಡಿಮೆ ಗಮನ ಕೊಟ್ಟು ಮೂಲ ಕಲೆ ಏನಿದೆ ಅದಕ್ಕೆ ಹೆಚ್ಚು ಆದ್ಯತೆ ಕೊಡಿ. ಖಂಡಿತ ಅದನ್ನೇ ನಾವು ಕೂಡ ಬಯಸೋದು, ಜನಗಳು ಕೂಡ ಅದೇ ಬೇಕಾಗಿರೋದು. ಇವತ್ತು ಶುರು 2 ಚಪ್ಪಾಳೆ ಬರ್ತದೆ, ಒಬ್ಬರ ಮೇಲೆ ಒಬ್ಬರು ಹತ್ತೋದೇ ಆ ಒಂದು ಸರ್ಕಸೇ ಮಾಡಿ ಮುಖ್ಯವಾಗಿ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಅದನ್ನು ಕಡಿಮೆ ಮಾಡಿ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಗಮನಿಸ್ತೀವಿ ನಿಮ್ಮ ಕುಣಿತದಲ್ಲಿರುವಂಥ ಲಯ ಕಲೆ ಯಾವ ರೀತಿ ಇದೆ ಅಂತ. ಹಾಗೆಯೇ ಇನ್ನೊಂದು ಮಾತು ಹೇಳ್ಬೇಕಂತಿದೆ, ಇಷ್ಟೇ ಅಲ್ಲ ಕಲೆಗಳು, ಇನ್ನೂ ನಮ್ಮಲ್ಲಿ ತುಂಬ ಅಪೂರ್ವವಾದಂತಹ ಕಲೆಗಳಿದೆ. ಉದಾಹರಣೆಗೆ ಇವತ್ತು ಸುಮ್ಮನೆ ಒಂದು ಉದಾಹರಣೆ ಹೇಳ್ತಿದ್ದೀನಿ. ಇವತ್ತು ಮೋಹನ್ ಕುಮಾರ್ ಅಂದ್ಬಿಟ್ಟು ಒಬ್ಬ ಗೊಲ್ಲರ ಹುಡುಗ, ಗೊಲ್ಲರಲ್ಲಿ ಗಣೆ ವಾದ್ಯ ಅಂತ ಇರುತ್ತೆ. ಅದನ್ನೆಲ್ಲ ಗಣೆ ಉದ್ದ ಕೊಡಲಿನ ರೀತಿ ಇದು ಬಿದಿರಿನ ವಾದ್ಯ ಅದು. ಅದನ್ನು ಕೇಳೋರೇ ಇರಲಿಲ್ಲ. ಇವತ್ತು ಮೋಹನ್ ಕುಮಾರ್ ಸಣ್ಣ ಹುಡುಗ ಎಷ್ಟು ಅವನ ಹಾಡುಗಳಿಂದ ಪ್ರಸಿದ್ಧಿ ಆಗೋಗಿದ್ದಾನೆ ಅಂತ ಹೇಳಿದ್ರೆ ನಮ್ಮ ವೇದ ಫಿಲ್ಮ್ಗೂ ಕೂಡ ಅವನ ಹಾಡುಗಳನ್ನ ಅಳವಡಿಸ್ಕೊಂಡು ಶಿವರಾಜ್ ಕುಮಾರ್ ಬಗ್ಗೆ. ಅಂದರೆ ನೀವು ಯಾವುದೇ ಕಲೆನ ಶ್ರದ್ಧೆಯಿಂದ ಕಲಿತರೆ ಪ್ರತಿಯೊಂದು ಕೂಡ ಆಕರ್ಷಿಸ್ತೀವಿ. ಅದು ಕೂಡ ಅಷ್ಟು ಜನನ ಆಕರ್ಷಿಸಿದೆ ಇವತ್ತು. ಸೊ ಇಂಥ ಕಲೆಗಳ ಬಗ್ಗೆ ನಾವು ಗಮನ ಕೊಡೋಣ. ಇದು ಇಲ್ಲಿ ಪ್ರದರ್ಶನ ಕಲೆಗಳು, ಅದರಲ್ಲಿ ಇನ್ನೂ ಅನೇಕ ಕಲೆಗಳು ನಮ್ಮಲ್ಲಿದೆ. ಅದನ್ನು ಕೂಡ ನಾವು ಉಳಿಸ್ಕೊಂಡು ಬರುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿದೆ ಅಂತ ಹೇಳ್ತಾ ಈ ವಿಷಯಕ್ಕೆ ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ. ಹೀಗೆ ನಿಮ್ಮ ಕಲೆ ನಿಮ್ಮ ಮುಂದಿನ ಪೀಳಿಗೆಗಳಿಗೂ ನಿಮ್ಮಿಂದ ಮುಂದುವರಿತಾ ಹೋಗಲಿ ಅಂತ ಹಾರೈಸ್ತಾ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಒಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಉತ್ತಮವಾಗಿ ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂಥ ಸಂಧ್ಯಾ ರೆಡ್ಡಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಶಾಂತಾ ರಂಗಸ್ವಾಮಿಗಳು ದಯವಿಟ್ಟು ಬಂದು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಮಾತಾಡಲ್ಲ ಅಂತಂದರು, ಆದರೂ ಸಹ ಉತ್ತಮ ವಾಗ್ಮಿಗಳವರು. ದಯವಿಟ್ಟು ಶಾಂತಾ ರಂಗಸ್ವಾಮಿ ದಯವಿಟ್ಟು ಬಂದು ಒಂದೆರಡು ಮಾತಾಡಬೇಕು. ನಾನು ಮೇಡಮ್ಗೆ ಹೆಸರು ಚೇಂಜ್ ಮಾಡಿಬಿಟ್ಟೆ, ಅದಕ್ಕೋಸ್ಕರ ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ.
ಸೌಮ್ಯನಾಥ ಸ್ವಾಮೀಜಿಯವರಿಗೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಸಂಧ್ಯಾ ರೆಡ್ಡಿಯವರಿಗೂ ಹಾಗೂ ಗೋಪಿಯವರಿಗೂ ಹಾಗೂ ಪಾರ್ಶ್ವನಾಥ್ ಅವರು, ಇವರೆಲ್ಲ ನನ್ನ ಜೊತೆಯಲ್ಲಿ, ನಾನು 3 ಜನ ಜೊತೆಯಲ್ಲಿ ಒಡನಾಟದಲ್ಲಿದ್ದೆ. ಬಟ್ ನಾವು ಹೋರಾಟ ಮಾಡಿ ಸಮಾಜದಲ್ಲಿ ಒಂದು ಗುರುತಿಸ್ಕೊಂಡಿರ್ತಕ್ಕಂಥ ಮಹಿಳೆ. ಇವತ್ತು ಏನು ಕಲಾವಿದರುಗಳು ಹಾಡಿದಂಥದ್ದನ್ನು ನೋಡಿದ್ರೆ, ನಾವು ಪ್ರತಿ ವರ್ಷಕ್ಕೆ 3 ಸರಿ 4 ಸರಿ ಕಲಾವಿದರುಗಳದ್ದು ಕಾರ್ಯಕ್ರಮ ಮಾಡ್ತಿರ್ತೀವಿ. ಇನ್ಮೇಲೆ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮಕ್ಕೆ ನಿಮ್ಮ ತಂಡಗಳನ್ನ ಕರೆದು ನಾನು ಅದನ್ನು ಅನುಭವಿಸ್ಕೊಬೇಕು, ಆ ಕಲೆನ ಪ್ರೋತ್ಸಾಹಿಸಬೇಕು ಅನ್ನೋದೊಂದು ಉದ್ದೇಶ ನನಗೆ ಈ ವೇದಿಕೆ ನನಗೆ ಗುರುತಿಸ್ಕೊಟ್ಟಿದೆ. ಯಾಕೆಂದರೆ ನಾನು ಸುಮಾರು 50 ವರ್ಷ ನನ್ನ ಸಮಾಜ ಬೆಳೆದು ಬಂದಿರೋದು ಬನಶಂಕರಿ ಮಹಿಳಾ ಸಮಾಜ. ಹಾಗಾಗಿ ಬರೀ ನಾನು ಶಾಲೆಗಳು ಮಾತ್ರ ದತ್ತಕ್ಕೆ ತಗೊಳ್ತಾ ಇದ್ವಿ. ಇನ್ನು ಕಲಾವಿದರುಗಳನ್ನು ದತ್ತಕ್ಕೆ ತಗೊಂಡು ಇದನ್ನು ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕು ಅನ್ನೋದು ನನಗೆ ಈ ವೇದಿಕೆ ಕಲ್ಪಿಸ್ಕೊಟ್ಟಿದೆ. ಯಾಕೆ ಅಂದರೆ ಕಲಾವಿದರುಗಳನ್ನ ಗುರುತಿಸೋದು ಭಾಳ ಕಷ್ಟ ಈ ಕಾಲದಲ್ಲಿ. ಈ ಕಲೆಗಳನ್ನ ಬೆಳೆಸಬೇಕು ಹೆಚ್ಚಿನ ರೀತಿಯಲ್ಲಿ. ಈ ಯುವಕರು ಇವತ್ತು ಯುವತಿಯರು ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ದಾರೆ. ನಿಜವಾಗ್ಲೂ ನನಗೆ ಖುಷಿಯಾಯಿತು. ಹಂಗಾಗಿ ನನಗೆ ಈ ಕಲೆನ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತ ಇದ್ದೀವಿ. ಸುಮಾರು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಸುಮಾರು ನನಗೂ ಪ್ರೋತ್ಸಾಹ ಸಿಕ್ಕಿದೆ. ಎಲ್ಲ ಥರದ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ. ರಾಜ್ಯ ಪ್ರಶಸ್ತಿ ಇರ್ಬೋದು, ಡಾಕ್ಟರೇಟ್ ಪ್ರಶಸ್ತಿಗಳು ಇರ್ಬೋದು. ಪಕ್ಕದಲ್ಲಿ ನಾನು ಯಾವುದೂ ಡಾಕ್ಟರೇಟ್ ಅಂತ ಹಾಕೊಂಡಿಲ್ಲ. ಯಾಕೆಂದರೆ ನನ್ನ ತಂದೆ ತಾಯಿ ಹೆಸರಿಟ್ಟಂಥದ್ದನ್ನು ಅವರು ಹೆಸರಿಟ್ಟಿದ್ದಕ್ಕೆ ಅದಕ್ಕೆ ಆಗಬಾರ್ದು ಅಂತ ನನ್ನ ತಂದೆ ತಾಯಿ ಹೆಸರಿಟ್ಟಿದ್ದು. ನಂತರ ನನ್ನ ಗಂಡ ಬಂದ ಮೇಲೆ ರಾಮಸ್ವಾಮಿ ಅಂತ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಅವರಿಬ್ಬರ ಹೆಸರು ಬಿಟ್ಟರೆ ನಾನು ಬೇರೆ ಹೆಸರು ಹಾಕೊಂಡಿಲ್ಲ. ಯಾಕೆಂದರೆ ಇವ್ರು ಯಾಕೋ ರಂಗಸ್ವಾಮಿ ಅಂತ ಎಲ್ಲ ವೇದಿಕೆಯಲ್ಲೂ ಎಲ್ಲ ಶಾಸಕರುಗಳು ರಂಗಸ್ವಾಮಿ ಅಂತಲೇ ಕರೀತಾರೆ. ದಯವಿಟ್ಟು ನನಗೆ ರಂಗಸ್ವಾಮಿ ಬೇಡ, ಶ್ರೀರಾಮಚಂದ್ರ. ಅದಕ್ಕೋಸ್ಕರ ರಾಮಸ್ವಾಮಿಯೇ ನನಗೆ ಶಾಶ್ವತವಾಗಿ ಇರಲಿ. ಮುಂದಿನ ಜನ್ಮಕ್ಕೂ ಅದೇ ರಾಮಸ್ವಾಮಿ ನನಗೆ ಹುಟ್ಟಿ ಬರಲಿ, ಅದೇ ಮಕ್ಕಳು ಹುಟ್ಟಲಿ. ಯಾಕೆಂದರೆ ಇವತ್ತು ಆ ಮಕ್ಕಳು ನನಗೆ ಪ್ರೋತ್ಸಾಹ ಕೊಟ್ಟು ಒಂದು ದಾಖಲೆ ಮಾಡಲಿಕ್ಕೆ ನನ್ನ ಮಕ್ಕಳು ಕಾರಣ. ಆ ಮಕ್ಕಳಿನಿಂದ ನಾನು ಇವತ್ತು ಇಡೀ ಗೌರ್ಮೆಂಟ್ ಶಾಲೆಗಳನ್ನ, ಸುಮಾರು ಶಾಲೆಗಳನ್ನ ದತ್ತಕ್ಕೆ ತಗೊಂಡು ಬೆಳೆಸ್ತಾ ಇದ್ದೀನಿ. ಹಾಗಾಗಿ ಈ ಶಾಲೆಯನ್ನು ಈ ಮಕ್ಕಳನ್ನು ಅಷ್ಟೇ ದತ್ತಕ್ಕೆ ತಗೊಂಡು ಎಲ್ಲೆಲ್ಲಿ ನಿಮಗೆ ಅವಕಾಶ ಇದೆಯೋ, ಇಲ್ಲ ಫಾರಿನ್ ಹೋಗುವಂಥ ಅವಕಾಶ ಇರುತ್ತೋ ಅಂಥದ್ದಕ್ಕೆ ನಾನು ಪ್ರೋತ್ಸಾಹ ಮಾಡ್ತೀನಿ ನಿಮ್ಗಳಿಗೆಲ್ಲರಿಗೂ. ಆ ಥರ ಹೋಗಂಗಿದ್ರೆ ನಾನು ಹೇಳಿ ನನ್ನ ಇದನ್ನು ಮಾಹಿತಿ ತಗೊಳ್ಳಿ. ಗೋಪಿಯವರಿದ್ದಾರೆ, ಗೋಪಿಯವ್ರ ಜೊತೆಗೆ ನಾನು ಇರ್ತೀನಿ. ನಿಮ್ಮನ್ನು ಬೆಳೆಸೋ ರೀತಿ ನನಗೂ ಒಂದು ಅವಕಾಶ ಕೊಡಲಿ. ಆ ಸೇವೆ ಮಾಡಲಿಕ್ಕೆ ಜನ್ಮದಕ್ಕೆ ನನಗೊಂದು ಅವಕಾಶ ಕೊಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಷ್ಟು ಸುಂದರವಾಗಿ ಉತ್ತಮವಾಗಿ ಮಾತಾಡಿದ್ರು. ಕರೆದಾಗ ಸಾರ್ ಬೇಡ ನಾನು ಮಾತಾಡಲ್ಲ ಅಂತಂದರು. ಆದರೂ ಕ್ಷಮ ಇರಲಿ ಮೇಡಮ್. ರಂಗ ಮತ್ತು ರಾಮ ತಕ್ಕಡಿನಲ್ಲಿಟ್ಟರೆ ಎರಡೂ ಒಂದೇನೆ. ಈಗ ಬೆಂಗಳೂರು ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲೆಯ ಮಾಜಿ ಅಧ್ಯಕ್ಷರಾದಂಥ ಪಾರ್ಶ್ವನಾಥ್ ಸರ್ ದಯವಿಟ್ಟು ಬಂದು ನಿಮ್ಮ ಉದ್ದೇಶ 1-2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆಲೆಯಾಗಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಮುಗಿತಾಯ ಎದ್ದು ಒಂದು ಗಳಿಗೆ ನೆನೆದೇವನ. ಎಲ್ಲ ಜಾನಪದ ಕಲಾವಿದರಿಗೆ ನಾನು ಮೊಟ್ಟ ಮೊದಲಿಗೆ ನಮಸ್ಕಾರಗಳನ್ನು, ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ವೇದಿಕೆಯ ಮೇಲಿರುವಂತಹ ನಮ್ಮ ವಿಜಯನಗರ ಆದಿಚುಂಚನಗಿರಿ ಮಠದ ಸೌಮ್ಯನಾಥಾನಂದ ಸ್ವಾಮೀಜಿಯವರೇ, ಹಾಗೂ ನಮ್ಮ ಈ ಡಾಕ್ಟರ್ ಜಿ ನಾರಾಯಣ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಗೋಪಾಲಕೃಷ್ಣ ಅವರೇ, ನಮ್ಮೆಲ್ಲರಿಗೂ ಆತ್ಮೀಯರು, ಜಾನಪದ ತಜ್ಞರು, ಹಿರಿಯ ಸಾಹಿತಿಗಳಾದಂಥ ಶ್ರೀಮತಿ ಸಂಧ್ಯಾ ರೆಡ್ಡಿ ಅವರೇ, ಹಾಗೂ
ಸಮಾಜ ಸೇವೆಯಲ್ಲಿ ಹೆಸರು ಮಾಡಿರುವಂತಹ ಶಾಂತ ರಾಮಸ್ವಾಮಿಯವರೇ, ಹಾಗೂ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಜಾನಪದ ಒಂದು ತಂಡಗಳ ಸ್ಪರ್ಧೆಯನ್ನು ಮಾಡಿ ಅದನ್ನು ವಿಶ್ವ ದಾಖಲೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಡಾಕ್ಟರ್ ಜೀವನಾಯಣ ಪ್ರತಿಷ್ಠಾನ, ಭಾರತೀಯ ಕನ್ನಡ ಪ್ರತಿಷ್ಠಾನ ಮತ್ತು ಸುವರ್ಣ ಜ್ಯೋತಿ ಟ್ರಸ್ಟ್ ಈ 3 ಸಂಸ್ಥೆಗಳು ಆಯೋಜನೆ ಮಾಡಬೇಕು ಅಂತೇಳಿ ಚರ್ಚೆಯನ್ನು ಮಾಡಿದಾಗ ನಾವು ಯಾವ್ಯಾವ ರೀತಿಯ ಸ್ಪರ್ಧೆಗಳನ್ನು, ಎಷ್ಟೊಂದು ಪ್ರಕಾರಗಳಿದ್ದಾವೆ. ಆಗಲೇ ನಮ್ಮ ಪಿ.ಜಿ. ಬೋರ್ಲಿಂಗಯ್ಯ ಅವರು ಬೆಳಗ್ಗೆ ಮಾತಾಡ್ತಾ ಸುಮಾರು ಕರ್ನಾಟಕದಲ್ಲಿ 180ಕ್ಕೂ ಹೆಚ್ಚು ಪ್ರಕಾರಗಳಿದ್ದಾವೆ. ಯಾವ ರೀತಿಯ ಒಂದು ಪ್ರಕಾರದಲ್ಲಿ ಸ್ಪರ್ಧೆಗಳನ್ನು ಮಾಡಬೇಕು ಅಂತ ಹೇಳಿದಾಗ ನಮ್ಮ ಕುರುವ ಬಸವರಾಜ್ ಅವರ ಸಲಹೆಯನ್ನು ತಗೊಂಡಾಗ ಅವರು ಗುರುತಿಸಿಕೊಟ್ಟಂಥ ಇದು ಪ್ರಕಾರಗಳಲ್ಲಿ ನಾವು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಮತ್ತು ಇದು ಬಹಳ ಕಠಿಣವಾದಂತಹ ಒಂದು ಪ್ರೋಸೆಸ್ ನಡೆದು ಅದರಲ್ಲಿ ಯಾವ ರೀತಿ ನಾವು ತೀರ್ಪುಗಾರರಿಗೆ ನಾವು ತುಂಬ ಆಭಾರಿಗಳಾಗಿರ್ತೀವಿ. ಯಾಕೆಂತ ಹೇಳಿದರೆ ಇವತ್ತು ಆ ಶಬ್ದಗಳ ನಡುವೆ ನಿಮ್ಮ ನೃತ್ಯ ನೋಡ್ತಾ ಇದ್ದಾರೆ. ಕೆಲವೊಂದು ಸತಿಯಲ್ಲಿ ಬಜಾರ್ ಮಾಡೋರು ಕೂಡ ಆ ಬಜಾರ್ ಮಾಡೋದನ್ನು ಮರೆತು ನಿಮ್ಮ ಪ್ರದರ್ಶನವನ್ನು ನೋಡ್ತಾ ಇದ್ರು. ಆ ಥರದ ಒಂದು ಪ್ರದರ್ಶನವನ್ನು ನೀವು ಕೊಟ್ಟಿದ್ದೀರಿ. ಆ ಸ್ಪರ್ಧೆಯ ತೀರ್ಪುಗಾರರು ಬಹಳ ಪ್ರಾಮಾಣಿಕತೆಗೆ ಹೆಸರಾದಂಥವರು ಮತ್ತು ಜಾನಪದ ವಿಚಾರದಲ್ಲಿ ಬಹಳ ತಜ್ಞರಾಗಿರುವಂಥವ್ರನ್ನೇ ನಮ್ಮ 3 ಸಂಸ್ಥೆಗಳು ಆಯ್ಕೆ ಮಾಡಿತ್ತು. ಅವರು ಒಳ್ಳೆಯ ಫಲಿತಾಂಶವನ್ನೇ ಈ ಮುಂದೆ ಕೊಡ್ತಾರೆ. ನೀವೇನಾದರೂ ಬಹುಮಾನವನ್ನು ಪಡೆದಿದ್ದೀರಾ, ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಮುಂಗಡವಾಗಿ ಸಲ್ಲಿಸ್ತಾ ಇದ್ದೀನಿ. ಇದು ನೀವೇನು ಭಾಗವಹಿಸಿದ್ದೀರಾ ಇವತ್ತು, ಆ ಭಾಗವಹಿಸುವುದರ ಮೂಲಕ ಒಂದು ಜಾನಪದ ಕಲೆಗೂ ಸಹ ವಿಶ್ವ ದಾಖಲೆ ಮಾಡಬಹುದು ಎನ್ನುವಂತಹ ವಿಚಾರವನ್ನು ನಮ್ಮ ಗೋಪಿಯವರು ತೋರಿಸ್ಕೊಟ್ಟಿದ್ದಾರೆ. ಈ ಹಿಂದೆ ಅವರು ರಂಗೋಲಿ ಸ್ಪರ್ಧೆ ಮಾಡುವಂಥ ವಿಚಾರದಲ್ಲೂ ಸಹ ವಿಶ್ವ ದಾಖಲೆ ಮಾಡುವಂತಹ ಕೆಲಸವನ್ನು ಮಾಡಿ ಅದಕ್ಕೂ ಸಹ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮುಂದೆ ಅವರ ಬತ್ತಳಿಕೆಯಲ್ಲಿ ಹಲವಾರು ಯೋಜನೆಗಳಿದ್ದಾವೆ. ನೀವೆಲ್ಲ ಜಾನಪದ ಕಲಾವಿದರು ನಮ್ಮ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಬಂದು ಈ ಒಂದು ನಮ್ಮ ಈ ಪ್ರಯತ್ನಕ್ಕೆ ನೀವೆಲ್ಲ ಸಹಕಾರವನ್ನು ಕೊಟ್ಟಿದ್ದೀರಾ. ನಿಮ್ಮಿಂದ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಯಶಸ್ಸನ್ನು ಕಂಡಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಕನ್ನಡದ ಭಾಷೆ ಉಳಿಸುವಂತಹ, ಬೆಳೆಸುವಂತಹ ಕೈಂಕರ್ಯದಲ್ಲಿ ಇರುವಂತಹ ಪಾರ್ಶ್ವನಾಥ್ ಸರ್ ಬಹಳ ಉತ್ತಮವಾದಂತಹ ಮಾತನ್ನು ಹೇಳಿದ್ದಾರೆ. ಧನ್ಯವಾದಗಳು ಸರ್. ಈಗ ನೀವೆಲ್ಲರೂ ಸಹ ಕಾಯ್ತಾ ಇರುವಂತಹ ಒಂದೆರಡು ಮಾತು ಶ್ರೀ 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 ಸೌಮ್ಯನಾಥ್ ಸ್ವಾಮೀಜಿ ಅವರಿಂದ. ಓಂ ಜಗದ್ವಿದ್ಯೆ ವಿಲಾಸಿನಿ ಭೂತ ಭೌತಿಕ ಸೃಷ್ಟಿಯ ತಮ್ಮ ನೌಮಿ ಪರಮಾತ್ಮ ಸಚ್ಚಿದಾನಂದ. ಈ ದಿನದ ಪವಿತ್ರ ಕಾರ್ಯಕ್ರಮದ ಸಂದರ್ಭದಲ್ಲಿ ಪದ್ಮಭೂಷಣ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಯವರ ದಿವ್ಯ ಚೇತನ ದಿವ್ಯ ಚರಣಗಳನ್ನು ಸ್ಮರಣೆ ಮಾಡಿಕೊಂಡು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದರಾದ ಮಹಾಸ್ವಾಮಿಯವರು ಬೇಕಾಗಿತ್ತು. ಅವರು ಸಾಕಷ್ಟು ಕಾರ್ಯಕ್ರಮ ಜಾಸ್ತಿ ಕಾಯಿಸೋದು ಬೇಡ, ತುಂಬ ಸಮಯ ಆಗುತ್ತೆ ಅಂತೇಳಿ ನನ್ನನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಹೇಳಿದ್ದು. ಹಾಗೆ ಈಗಿನ ಈ ಒಂದು ಪ್ರತಿಷ್ಠಾನದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಅವರು ತುಂಬ ಚೆನ್ನಾಗಿ ಈಗ 13 ವರ್ಷಗಳಿಂದ ಕಾರ್ಯಕ್ರಮವನ್ನು ಹಾಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದರು. ಹಾಗೆ ವೇದಿಕೆ ಮೇಲೆ ಸಂಧ್ಯಾ ಮೇಡಮ್ ಅವರು, ಹಾಗೆ ಶಾಂತ ರಾಮಸ್ವಾಮಿಯವರು, ಹಾಗೆ ಪಾರ್ಶ್ವನಾಥ್ ಅವರು, ಮತ್ತು ಬೆಳಗ್ಗೆ ಸಹ ಗಣ್ಯರೆಲ್ಲ ಬಂದಿದ್ದಾರೆ. ವೇದಿಕೆ ಮುಂಬರಲು ಸಹ ತುಂಬ ಜನ ಗಣ್ಯರೆಲ್ಲ ಇದ್ದಾರೆ. ಹಾಗೆ ಮುಖ್ಯವಾಗಿ ನಮ್ಮ ಪಾರ್ಶ್ವನಾಥ್ ಹೇಳಿದಾಗೆ ಯಾವುದೇ ಕಾರ್ಯಕ್ರಮಕ್ಕೆ ನಾವು ನಡೀಬೇಕು ಅಂತಂದರೆ ಇವೆಲ್ಲ ಕಲಾವಿದರು ತುಂಬ ಪ್ರೀತಿಯಿಂದ ಆಸಕ್ತಿಯಿಂದ ಕರ್ನಾಟಕದ ಎಲ್ಲ ಭಾಗಗಳಿಂದ ಬಂದು ಒಬ್ಬರೊಬ್ಬರ ಕಲೆ ಬಹಳ ವಿಶೇಷವಾಗಿರ್ತದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ನೀವು ಸಹ ಬೇರೆಯವರ ಕಲೆಗಳನ್ನು ನೋಡೋವಂಥ ಅವಕಾಶ ನಿಮಗೂ ಸಹ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಚೆನ್ನಾಗಿ ನೀವು ಕಲಾ ಪ್ರದರ್ಶನವನ್ನು ಮಾಡಿದ್ದೀರ. ನಾನು ಸಹ ಬಂದಾಗ ಪೂಜಾ ಕುಣಿತ ಇನ್ನೂ ಕೆಲವೊಂದು 3-4 ಕುಣಿತಗಳನ್ನು ನಾನು ಸಹ ನೋಡಿದೆ. ನಿಜವಾಗ್ಲೂ ಒಂದು ಅದ್ಭುತವಾದ ಅದ್ಭುತವಾದಂಥ ಕಲೆ, ಮೈಮರೆತು ಮಾಡ್ತಕ್ಕಂಥದ್ದು ಕಲೆಗಳು. ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು
ಅದ್ಭುತವಾದ ಕಲೆಗಳನ್ನು ನೀವೆಲ್ಲ ಪ್ರದರ್ಶನ ಮಾಡಿದ್ದೀರಾ. ಹೆಣ್ಮಕ್ಳು ಗಂಡು ಮಕ್ಕಳಿಗಾಗಲಿ ಹೇಳ್ತಾ ಇದ್ದಾರೆ ಮೇಡಮ್ ಅವರು, ಎಲ್ಲ ಯುವಕ ಯುವತಿಯರು ತುಂಬ ಎಷ್ಟು ಕ್ರಿಯಾಶೀಲತೆ ನಿಮ್ಮಲ್ಲಿ ತುಂಬಿದೆ ಅಂತೇಳಿ ಹೇಳ್ತಾ ಇದ್ರು. ನಮ್ಮ ಬದುಕು ನಮ್ಮ ಜೀವನ ಏನೇ ಇರ್ಬೋದು, ಯಾವುದೇ ಇರ್ಬೋದು, ಯಾವುದೇ ಉದ್ಯೋಗ ಬದುಕಿಗಾಗಿ ಜೀವನಕ್ಕಾಗಿ ಉದ್ಯೋಗ ಯಾವುದೇ ಇರ್ಬೋದು, ಆದರೆ ಕಲೆ ಇದೆಯಲ್ಲ ಅದು ಬಹಳ ತುಂಬ ದೊಡ್ಡದು. ಅದರ ಬೆಲೆ ಕಟ್ಟಕ್ಕಾಗಲ್ಲ. ಹಾಗೆ ವಿಶ್ವ ದಾಖಲೆ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹಳ ಸಂತೋಷ. ನಮ್ಮ ಭಾರತ ದೇಶದ ಕಲೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತೇಳಿ ಹೇಳ್ತಾರೆ. ಎಲ್ಲ ಕಡೆ ಎಲ್ಲ ಭಾಗದಲ್ಲಿ, ಕರ್ನಾಟಕದಲ್ಲೂ ಅಷ್ಟೇ, ಎಲ್ಲ ಭಾಗಗಳಿಂದ ಬೇರೆ ಬೇರೆ ರೀತಿಯಾದಂಥ ಆ ಕಲೆಗಳಿಗೆ ಬೆಲೆ ಕಟ್ಟಕ್ಕೆ ಆಗಿಲ್ಲ. ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ವರ್ಷಕ್ಕೊಂದು ಸಲ 2 ಸಲ ಜಾನಪದ ಕಲೆ ಪರಿಷತ್ ಮಾಡಿ ಕಾರ್ಯಕ್ರಮವನ್ನು ಪರಪೂಜ್ಯ ಮಹಾಸ್ವಾಮಿಗಳಿಂದ ಈಗಿಂದ ಸುಮಾರು 35 ವರ್ಷಗಳಿಂದ ಅದು ಸಹ ನಿರಂತರವಾಗಿ ಮಾಡ್ಕೊಂಡು ಬಂದು ಅವ್ರಿಗೆ ಪ್ರೋತ್ಸಾಹ ನೀಡಿ ಅವ್ರಿಗೆ ಅಭಿನಂದಿಸಿ ಅವ್ರು ಗೌರವಿಸತಕ್ಕಂಥ ಕೆಲಸ ನಾವು ಸಹ ಮಾಡ್ತಾ ಇದ್ವಿ. ಹಾಗೆ ನೀವೆಲ್ಲ ಅದ್ಭುತ ಕಲಾವಿದರೆಲ್ಲ ಪ್ರದರ್ಶನ ನೀಡಿದ್ದೀರ. ನಿಮಗೆಲ್ಲ ಬಹುಮಾನ ಕೊಡೋದಕ್ಕೆಲ್ಲ ಆಗ್ತಾ ಇದ್ದಾರೆ. ಒಳ್ಳೊಳ್ಳೆ ಬಹುಮಾನ ಸಹ ಇಟ್ಕೊಂಡಿದ್ದಾರೆ. ಇವೆಲ್ಲ ಬಹುಮಾನವನ್ನು ಇರಿಸಿಕೊಂಡು ತುಂಬ ಸಂತೋಷದಿಂದ ಇವೆಲ್ಲ ನಿಮ್ಮ ಕಲೆಯನ್ನು ಯಾವತ್ತೂ ನಿರಂತರವಾಗಿ ನೀವು ಸಹ ಮಾಡಿ ನಿಮ್ಮ ಹಿಂದಿನವರು ಪೀಳಿಗೆಗೆ ಅದನ್ನು ಸಹ ಅವ್ರಿಗೆ ಕೊಡುಗೆಯನ್ನು ಕೊಡಿ. ಚಿಕ್ಕ ವಯಸ್ಸಿನ ಮಕ್ಕಳು ಸಹ ತುಂಬ ಚೆನ್ನಾಗಿ ಕಲೆಗಳಲ್ಲಿ ಭಾಗವಹಿಸ್ತಾರೆ. ಬೇರೆ ಬೇರೆ ಇದೆಲ್ಲ ಕಲಿತಾ ಇರ್ತಾರೆ. ನಿಜವಾಗ್ಲೂ ಕಲೆ ಎಷ್ಟು ರೀತಿ ಕಲೆಗಳಿದೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ನೃತ್ಯಗಳು, ಅಷ್ಟು ಕುಣಿತಗಳು ಎಲ್ಲ ಕಡೆ ತುಂಬ ಅದ್ಭುತವಾದಂಥ ವೇಷಭೂಷಣಗಳು ತುಂಬ ಚೆನ್ನಾಗಿರ್ತವೆ. ಇದನ್ನೆಲ್ಲ ಜನರಲ್ಲಿ ನೋಡಿದಾಗಲೇ ಮನಸ್ಸಿಗೆ ಶಾಂತಿ ಸಿಗೋದು, ಸಂತೋಷ ಸಿಗೋದು, ಮತ್ತು ಆಧ್ಯಾತ್ಮಿಕತೆ ಅದರಲ್ಲಿದೆ, ಧಾರ್ಮಿಕತೆ ಅದರಲ್ಲಿದೆ, ಅದರೊಂದು ಸೌಜನ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಭಾ ಸಮಾರಂಭಗಳನ್ನು ಮಾಡಿದರೆ, ಕಾರ್ಯಕ್ರಮಗಳನ್ನು ಮಾಡಿದರೆ ಸಾಕಷ್ಟು ಕಲಾವಿದರನ್ನು ಕರೆಸಿ ಅಲ್ಲಿ ಕಲಾ ಪ್ರದರ್ಶನ ಮಾಡತಕ್ಕಂಥ ಕೆಲಸಗಳು ಸಹ ಎಲ್ಲ ಕಡೆ ನಡೀತಾ ಇದೆ. ನಿಜವಾದ ಕಲೆಗೆ ಎಷ್ಟು ಪ್ರೋತ್ಸಾಹ ನೀಡಲು ಸಾಲಲ್ಲ. ಹಾಗೆ ನಮ್ಮ ಗೋಪಾಲಕೃಷ್ಣ ಅವರ ಎಲ್ಲ ತಂಡದವರು ಒಳ್ಳೆ ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮೇಡಮ್ ಅವ್ರು ಹೇಳ್ತಾ ಇದ್ರು, ವರ್ಷಕ್ಕೊಂದು ಸಲ 3-4 ಸಲವೂ ಮಾಡಬೇಕು, ಕಲಾವಿದರಿಗೆ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ, ಅಭಿಮಾನ ಸಿಗುತ್ತೆ, ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ರು. ಎಲ್ಲರೂ ಪ್ರೋತ್ಸಾಹಿಸಬೇಕು, ಅಭಿನಂದಿಸಬೇಕು. ಸರ್ಕಾರದಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಎಲ್ಲರೂ ಸಹ ಅಭಿನಂದಿಸ್ತಾಗಲೇ ಅದು ಕಲೆ ಬೆಳೆಯೋಕ್ಕೆ ಉಳಿಯೋಕ್ಕೆ ಹೆಚ್ಚು ಪ್ರಚಾರ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನೀವೆಲ್ಲರೂ ದೇವರ ಗುರುಗಳ ಕೃಪೆ ಆಶೀರ್ವಾದ ಸದಾ ಇಲ್ಲಿ ನಿಮ್ಮ ಬದುಕು ಚೆನ್ನಾಗಿ ನಿಂತಿದೆ ತುಂಬ ಹೃದಯದ ಆರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಶ್ರೀ 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 ಸೌಮ್ಯನಾಥ ಸ್ವಾಮೀಜಿಯವರು ತಮ್ಮ ಹಿತವಚನದಿಂದ ಅದ್ಭುತವಾಗಿ ಮಾತನಾಡಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ನಮ್ಮ ಟ್ರಸ್ಟಿನ ಎಲ್ಲ ಸ್ನೇಹಿತರು ಸಹ ಬೆಳಗಿನಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸ್ವಾಮೀಜಿಯವರ ಮಾತಿನಿಂದ ಮತ್ತೊಮ್ಮೆ ನಮಗೆ ಎನರ್ಜಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಬಹುಶಃ ನಾವೆಲ್ಲರೂ ಇದ್ದರೂ ಸಹ 26 ತಂಡಗಳು ಕಾಯ್ತಾ ಇರುವಂತಹ ಒಂದು ಕಾರ್ಯಕ್ರಮ, ಬಹುಮಾನ ವಿತರಣೆಯ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಬಹುಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಾನು ಕುರುವ ಬಸವರಾಜ್ ಮತ್ತು ಅವರ 3 ಜನ ತೀರ್ಪುಗಾರರನ್ನು ನಾನು ದಯವಿಟ್ಟು ವೇದಿಕೆಗೆ ಕರೀತಾ ಇದ್ದೀನಿ. ದಯವಿಟ್ಟು 3 ಜನ ತೀರ್ಪುಗಾರರು ಬಂದು ಈ ಒಂದು ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಅವ್ರು ಹೇಳಿದ್ರು ನೀವೇ ಮಾಡಿ ಅಂತ ಹೇಳಿದ್ರು. ಆದರೆ ತೀರ್ಪುಗಾರರಾಗಿ ಈ ಒಂದು ಕಾರ್ಯಕ್ರಮ ಅವ್ರು ಮಾಡಿದ್ರೆ ಚೆಂದ, ಮೇಷ್ಟ್ರು ಪಾಠ ಮಾಡಿದ್ರೆ ಚೆಂದ ಅಲ್ವಾ? ಹಾಗಾಗಿ ನೀವೆಲ್ಲರೂ ಸಹ ಪರೀಕ್ಷೆ ತಗೊಂಡಿದ್ದೀರಾ. ಫಲಿತಾಂಶ ಈಗ ಪ್ರಕಟ ಆಗ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆ ಜೊತೆಗೆ ಗುರು ಬಸವರಾಜ್ ಸರ್ ಮತ್ತು ಅವರ ಸ್ನೇಹಿತರಿಗೆ ಒಂದು ದೊಡ್ಡ ಚಪ್ಪಾಳೆ ಇದೆ. ಮೀರಾ ಸಾಬಿಹಳ್ಳಿ ಶಿವಣ್ಣ ಅವರು 1-2 ಮಾತನ್ನ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಬನ್ನಿ ಸರ್. ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತರೆ, ಗಣ್ಯರೇ ಮತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಜನಪದ ಕಲಾವಿದರೇ, ಜಾನಪದದ ಬಗ್ಗೆ ಪ್ರೀತಿ ಇರತಕ್ಕಂಥ ಅನೇಕ ಅಭಿಮಾನಿಗಳು ಇಲ್ಲಿ ನೆರೆದಿರ್ತಕ್ಕಂಥವರೇ, ನನಗೆ ಶಾಂತಾರಾಮ ಸ್ವಾಮಿಯವರು ಮಾತಾಡ್ತಾ ನಾನು ಜನಪದ ಕಲೆಗಳನ್ನು ದತ್ತು ತಗೊಳ್ತೀನಿ ಅಂತಕ್ಕಂಥ ಒಂದು ಮಾತು ಹೇಳಿದರು.
ತುಂಬ ಅದ್ಭುತವಾದಂಥ ಮಾತು. ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ನಾಟಕಗಳನ್ನು ಹರಕೆ ಆಟ ಅಂತ ಹೇಳ್ಬಿಟ್ಟು ಅಲ್ಲಿ ಆ ನಾಟಕಗಳನ್ನು ಆಡಿಸ್ತಕ್ಕಂಥವ್ರಿಗೆ ಒಪ್ಪಂದ ಕೊಡ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಅಲ್ಲಿ ಯಕ್ಷಗಾನಕ್ಕೆ ಬೇಡಿಕೆ ಇದೆ ಅಂದರೆ ಅವರ ಸರದಿ ಬರೋದಕ್ಕೆ ವರ್ಷಗಟ್ಟಲೆ ಕಾಯ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ತನ್ನಷ್ಟಕ್ಕೆ ತಾನೇ ಯಾವ ಸರ್ಕಾರನೂ ಸಾಕಬೇಕಾಗಿಲ್ಲ. ಯಕ್ಷಗಾನ ಅಂತಕ್ಕಂಥ ಕಲೆ ಹುಡ್ಕೊಂಡು ಹೋಗುತ್ತೆ. ಜನರೇ ಪೋಷಿಸ್ತಾ ಇದ್ದಾರೆ. ನಮ್ಮ ಶಾಂತ ರಾಮಸ್ವಾಮಿ ಅವರಂಥವರು ಉಟ್ಕೊಂಡು ಹೀಗೆ ಕಲೆಗಳಿಗೆ ಆಶ್ರಯ ಕೊಡ್ತಕ್ಕಂಥದ್ದು. ಹಿಂದೆ ಮಹಾರಾಜರ ಕಾಲದಲ್ಲಿ ಅನೇಕ ಕಲಾವಿದರಿಗೆ, ಕವಿಗಳಿಗೆ ಮತ್ತು ಇದಕ್ಕೆ ಆಶ್ರಯ ಕೊಡೋರು. ಹಾಗೆ ನಾವು ಜನನೇ ಮನಸ್ಸು ಮಾಡಿದರೆ ಅದೇನು ದೊಡ್ಡದಲ್ಲ. ಆ ಥರದ ಒಂದು ಈಗ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಮದುವೆ ಕಾರ್ಯಕ್ರಮನೋ ಅಥವಾ ಇನ್ನೇನೋ ಇಂಥ ಕಾರ್ಯಕ್ರಮ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಜನಪದ ಕಲೆಯಲ್ಲಿ ಪರಿಣಿತರಾಗಿರ್ತಕ್ಕಂಥ ಆಹ್ವಾನ ಮಾಡಿ ಅವರ ಪ್ರದರ್ಶನ ಏರ್ಪಡಿಸ್ತಕ್ಕಂಥದ್ದು. ಉತ್ತರ ಕರ್ನಾಟಕದಲ್ಲಿ ಜೋಗೇರಾಟ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಮುದೇನೂರು ಸಂಗಣ್ಣ ಅವರು ಮಕ್ಕಳ ಮದುವೆ ಸಂದರ್ಭದಲ್ಲಿ ಜೋಗೇರಾಟನ ಇಟ್ಕೊಂಡಿದ್ವಿ. ನಾವು ಯಾವ ಆರ್ಕೆಸ್ಟ್ರಾ ಇಟ್ಕೊಳ್ತೀವಲ್ಲ, ಆರ್ಕೆಸ್ಟ್ರಾ ಇಟ್ಕೊಳ್ಳೋ ಬದಲು ಒಂದು ಜನಪದ ಕಲೆ ಪ್ರದರ್ಶನವನ್ನು ಇಟ್ಕೊಂಡ್ರೆ ಅದು ಬಹಳ ಅದ್ಭುತವಾಗಿರುತ್ತೆ. ಹಾಗೆಯೇ ನಮ್ಮ ಮದುವೆಗಳಲ್ಲಿ ರಿಸೆಪ್ಷನ್ನು ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ತೊಗಲು ಗೊಂಬೆ ಆಟ, ಸೂತ್ರದ ಗೊಂಬೆ ಆಟ, ಈ ಥರದ ಕಲಾವಿದರಿಗೆ ನಾವು ಒಂದು ರೀತಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ರ ಮೂಲಕ ಬೆಳೆಸೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಅಂಥ ತೆರೆದ ಹೃದಯದ ವ್ಯಕ್ತಿಗಳು, ಉದಾರ ಮನಸ್ಸಿನವರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತಕ್ಕಂಥದ್ದು. ಮತ್ತು ಇವತ್ತಿನ ಸಮಾರಂಭದ ಒಂದು ವೈಶಿಷ್ಟ್ಯ ಅಂದರೆ ನಿಜಕ್ಕೂ ನಮ್ಮ ಜನಪದ ಕಲೆ ಅಂತಕ್ಕಂಥದ್ದಕ್ಕೆ ನೆರವೀಡಾಗ್ತಾ ಇದೆ ನಗರ, ನಮ್ಮ ಬೆಂಗಳೂರು ನಗರ. ಈ ಸರಿ ಬೆಂಗಳೂರು ನಗರದಿಂದ ಅದೆಷ್ಟು ಕಲಾವಿದರು ಭಾಗವಹಿಸಿದ್ದೀರಾ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಸುಮ್ಮನೆ ಹೆಂಗಂದ್ರಿಗೆ ಕಲೆ ಪ್ರದರ್ಶನ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ, ಕಲಾತ್ಮಕವಾಗಿ ವೇದಿಕೆ ಮೇಲೆ ಹೇಗೆ ಪ್ರದರ್ಶನ ಮಾಡಬೇಕು ಅಂತ ಬಹಳ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ನಿಮ್ಮ ಕೋರಿಯೋಗ್ರಫಿ, ನಿಮ್ಮ ನಟನೆ ಮತ್ತು ನಿಮ್ಮ ಕುಣಿತ ಅದೆಲ್ಲ ಹೇಗಿರಬೇಕು ಅಂತಕ್ಕಂಥದ್ದನ್ನ ತುಂಬ ಪರಿಣಿತರನ್ನ, ಹಿರಿಯ ಆ ಕಲೆಯಲ್ಲಿ ಪರಿಣಿತರಾಗಿರ್ತಕ್ಕಂಥ ಹಿರಿಯ ಜೀವನವನ್ನು ಇಟ್ಕೊಂಡು ಮಾರ್ಗದರ್ಶನ ತಗೊಂಡು ಆಧುನಿಕ ವೇದಿಕೆಯ ಅವಶ್ಯಕತೆಗೆ ಅನುಗುಣವಾಗಿ ಹೇಗೆ ಪರಿಣಾಮಕಾರಿಯಾಗಿ ದಾಟಿಸಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡಿದಾಗ ಮಾತ್ರ ನಿಮ್ಮ ಕಲೆಗೆ ಬೆಲೆ ಬರುತ್ತೆ, ಅದಕ್ಕೆ ಬೇಡಿಕೆ ಇರುತ್ತೆ ಮತ್ತು ಅದು ಯಶಸ್ಸು ಸಿಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ, ಈಗ ನಮ್ಮ ಗೆಳೆಯರು ಆ ಒಂದು ಬಹುಮಾನಿತರ ಪಟ್ಟಿಯನ್ನು ಓದ್ತಾರೆ. ನಮ್ಮ ಗುರು ಬಸವರಾಜ್ ಅವರು ಸಮಾಧಾನಕ್ಕೆ ಬಹುಮಾನ ಪಡೆದಿರ್ತಕ್ಕಂಥವ್ರನ್ನ ಮೊದಲು ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಂತರ ಬೇರೆ ಬೇರೆ 1, 2, 3 ಪ್ರಶಸ್ತಿ ತಗೊಂಡಿರ್ತಕ್ಕಂಥವ್ರನ್ನ ನಂತರ ನಾವು ಅವ್ರ ಕೊನೆ ಚಾನ್ಸ್ ಅವರಿಗೆ. ಬನ್ನಿ. ನಮಸ್ಕಾರಗಳು. ನಮಗೆ ಎಂತಹ ದೊಡ್ಡ ಚಾಲೆಂಜ್ ನಮ್ಮ ಎದುರಿಗೆ ಬಂದಿತ್ತು ಅಂದರೆ 30 ಮೆರೆವ ಹುಲಿಗಳು ಬಂದು ಗುಂಪು ನಿಂತಿದ್ದಾವೆ. ಇದರಲ್ಲಿ ಯಾವ ಹುಲಿ ಆರಿಸ್ತೀರಿ ಅಂತಂದರೆ ಹೇಗಾರಿಸೋದು ನಮಗೆ 30 ಸಲಗಗಳು ಬಂದು ಇಡೀ ಕಾಡನ್ನೆಲ್ಲ ಮೆರಿತಾ ಇದ್ದಾವೆ. ಇದರಲ್ಲಿ ಯಾವ್ದು ಆರಿಸೋದು ಮಿಂಚುವ ಜಿಮ್ಮಿ ನೆಗೆಯುವ ಜಿಂಕೆಗಳ ಹಿಂಡು ಬಂದಿದೆ. ಇದರಲ್ಲಿ ಯಾವುದು ಆರಿಸಬೇಕು ಅನ್ನೋದು ಅಷ್ಟು ಸುಲಭದಿರಲಿಲ್ಲ. ಇದು ಅತ್ಯಂತ ಸೂಕ್ಷ್ಮವಾದ ಕೂದಲು. ನಾನು ಆವಾಗಲೇ ಹೇಳಿದಾಗ ಅನೇಕ ಕವಲಾಗಿ ಸೇರಿದ ಹಾಗಿರ್ತದೆ. ಒಂದೊಂದು ಕವಲು ಪಕ್ಕದಲ್ಲೇ ಇದ್ದು ತಪ್ಪು ಹೋಗುವ ಸಂದರ್ಭ ಇರ್ತದೆ ಅನ್ನೋದು ನಿಮ್ಮ ಗಮನಕ್ಕಿರಲಿ. ಆ ಕಾರಣಕ್ಕೆ ಯಾರಿಗೆ ಬಹುಮಾನ ಬಂದಿದ್ದಾರೆ ಅವರು ಸಂತೋಷ ಪಡೋದ್ರ ಜೊತೆಗೆ ಉಳಿದವರು ಕೂಡ ನಾನು ಎಷ್ಟು ಮಾಡಬೇಕು ಅನ್ನೋ ಎಚ್ಚರಿಕೆಗೆ ನೀವು ಒಳಗಾಗಿ ಅಂತ ಕೇಳ್ಕೊಳ್ತೀನಿ. ನಾನು ಈಗಾಗಲೇ ಸಭೆಯವರು ಹೇಳಿದಾಗ ಸಮಾಧಾನಕರ ಬಹುಮಾನದಿಂದ ಬರ್ತೀವಿ. ಮೊದಲ 5 ಸಮಾಧಾನಕರ ಬಹುಮಾನಗಳಿಗೆ ತಲಾ 5,000 ರೂಪಾಯಿಗಳ ಬಹುಮಾನ
ಹಣ ಇದೆ. ಅದರ ತಂಡದ ನಾಯಕರು ಮಾತ್ರ ಬಂದು ಬಹುಮಾನವನ್ನು ಸ್ವೀಕರಿಸಿ ಅಂತ ಕೇಳಿದ್ದೇನೆ. ಈ ಚಪ್ಪಾಳೆ ಕೊನೆಯವರೆಗೂ ಬರಬೇಕು. ಯಾರು ಈ ಕೇಕೆ ಬಹಳ ಸುಂದರವಾಗಿದೆ. ಇನ್ನೂ ಕೆಲವು ಕೈಗಳು ಅಲ್ಲಲ್ಲೇ ಕೂತಿರೋದು ಬೇಡ. ಹೆಜ್ಜೆ ಹಾಕಿ ಕುಣಿನೇ ಇದ್ದು ಕೈ ಚಪ್ಪಾಳೆ ತಪ್ಪತ್ತೇನೆ. ಓಕೆ, ಧನ್ಯವಾದ. ಮೊದಲ ಅದರ 5ನೇ ಸಮಾಧಾನಕರ ಬಹುಮಾನ ಸಂಖ್ಯೆ 30 ಕೋಲಾರ. ಹಂಸಾಳೆ ನೃತ್ಯ ಅವರ ತಂಡ. ಯಾರಿಲ್ವಾ? ಚಾಮರಾಜನಗರ ಇಲ್ವಾ? 4ನೇ ಸಮಾಧಾನಕರ ಬಹುಮಾನ ನಂಬರ್ ಸಂಖ್ಯೆ 25 ಕೈಯೀಲು ಕುಣಿತ. ಜಾನಪದ ಗುರು ಕಲಾ ಸಂಘ ಉಡುಪಿಯವರು. ತಂಡ ಯಾವುದು ನೋಡಿ. ಜಾನಪದ ಗುರುಕಲಾ ಸಂಘ ಉಡುಪಿ. ಜನಪದ ಗುರುಕಲಾ ಸಂಘ ನಿಮ್ಮದು 30 ಕೆಂಗೇರಿಯವರ 25. ವೇಸ್ಟ್. 25ನೇ ಸಂಖ್ಯೆ ತಂಗೇರು ಕುಣಿತ. ಹೌದು, ಕಿಚ್ಚಲ್ಲಿ ತೊಂದರೆ ಇಲ್ಲ. ಅನ್ನೊಂದು ಗೊತ್ತಾಗ ಸುಮ್ಮನೆ ಸರ್ ಲ್ಯಾಪ್ ಮಾಡಲಿ. ಸರ್ ಅಲ್ಲೇ ಸರ್ ಮೂರನೇದು ಸಮಾಧಾನಕರ 3 ಸಂಖ್ಯೆ 4 ಡೋಳು ಕುಣಿತ. ಸಂಖ್ಯೆ 4 ಗಜಾನನ ಸಾಂಸ್ಕೃತಿಕ ಕಲಾ ತಂಡ ಡೋಳು ಕುಣಿತ. ಹೇಳಿ ಸರ್. ಸರ್ ಇಲ್ಲಿ ಸರ್ ಮುಂದಿನ 2ನೇ ಸಮಾಧಾನಕರ ಬಹುಮಾನ
31 ಸಮಾಧಾನದ ಬಹುಮಾನ 2. 31ನೇ ಸಂಖ್ಯೆ ವೀರಗಾಸೆ 31. ಜಗದೇಕ ವೀರಗಾಸೆ ಕಲಾ ಸಂಘ ಕಡೂರು ಸಿದ್ದಪ್ಪ ವೀರಗಾಸೆ ಸಂಘ. ಸಮಾಧಾನಕರ ಬಹುಮಾನ ನಂಬರ್ 18 ದೊಡ್ಡಗುಂಟ. ಸಂಸ್ಥಾಪಕ ಕೇಂದ್ರ ನವೀನ ಬೆಂಗಳೂರು ದೊಡ್ಡಗುಂಟ. ಚಪ್ಪಾಳೆ ಕನ್ಯಾಕುಮಾರಿ ಮೊದಲು ಹೇಳಿದ ತಂಡ 35 ಸಂಖ್ಯೆ ರಾಷ್ಟ್ರಕವಿ ಕುವೆಂಪು ಕಲಾ ಸಂಘ ಲಿಂಗಪ್ಪ ಎಸ್. ಹೋರಾಟ ತಂಡ ಚಂದ್ರಾಯಪಟ್ಟಣದ ಹೋರಾಟ ತಂಡ. ಹಾಗೆ ಮುಂದಿನ ಬಹುಮಾನಗಳನ್ನ ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾರೆ. ಅದಕ್ಕೆ ಮತ್ತೆ ಈ 3 ಬಹುಮಾನಗಳನ್ನ ಇಡೀ ತಂಡವು ಬಂದು ರಂಗದ ವೇದಿಕೆ ಮೇಲೆ ಪಡ್ಕೋಬೇಕು ಅಂತ ಕೇಳ್ಬೋದು. ಮೂರ್ತಿ ಶ್ರೀನಿವಾಸ ಮೂರ್ತಿ ಅವರು ಕೊಟ್ಟಿದ್ದಾರೆ. ಮೂರು ತಂಡಗಳವರು ಈಗ ಸಮಾಧಾನವಾಗಿ ಇರಬೇಕು. ಈಗ 3ನೇ ಬಹುಮಾನ 50,000 ರೂಪಾಯಿನ 3ನೇ ಬಹುಮಾನ 50,000 ರೂಪಾಯಿನ 3ನೇ ಬಹುಮಾನ ಪುರವಂತಿಕೆ ಬಾಲಯ್ಯ ತಂಡದ ಪುರವಂತಿಕೆ ತಂಡದ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಗೋಪಾಲಕೃಷ್ಣ ಅವರು. ₹75,000 2ನೇ ಬಹುಮಾನ 75,000 ರೂಪಾಯಿಗಳ 2ನೇ ಬಹುಮಾನ ಯಾರಿರಬಹುದು? ನಂಬರ್ 29 ಬೆಂಗಳೂರು
ಸಮಸ್ಯೆ ಐತೆ ನೋಡಿ. ಉಡುಪಿನೇ ಮೊದಲನೇ ಬಹುಮಾನವನ್ನು ನಮ್ಮ ಪ್ರೊಫೆಸರ್ ವೀರಸ್ವಾಮಿ ಶಿವಣ್ಣ ಅವರು ಘೋಷಣೆ ಮಾಡಿದರು. ಸ್ವಲ್ಪ ಸಪ್ರೆಸ್ ಮಾಡಿ ಆ ಕಡೆ ಇಬ್ಬರು ಜನ ಆ ಕಡೆ ಬಂಧುಗಳೇ, ಈಗೆಲ್ಲ ನೀವು ತುದಿಗಾಲ ಮೇಲೆ ನಿಂತಿದ್ದೀರಾ. ಮೊದಲ ಬಹುಮಾನ ಯಾರು ಅಂತಕ್ಕಂಥದ್ದನ್ನ ನೋಡೋದಕ್ಕೆ ಕೌನ್ ಬನೇಗಾ ಕರೋಡ್ಪತಿ 1,00,000 ರೂಪಾಯಿಗಳ ಮೊದಲ ಬಹುಮಾನ PID ಸಂಖ್ಯೆ 13 ಅವರು ಇದು ಅದೇ ತಗೊಂಡು ಬರ್ತಾರೆ ಅನ್ಸುತ್ತೆ. ಅಲ್ಲ ಗುಡ್ಡೆ ಸೇರ್ಬೇಕು. ಹಲೋ ಏನೇನು ಇಷ್ಟ ವೈಡ್ ಹತ್ರ ಸೇರಬೇಕು. ಸ್ವಲ್ಪ ಸಾಕಷ್ಟು ಹತ್ರ ಸೇರ್ರಿ. ಸ್ಮೈಲ್ ಇರಲಿ. One, two, three, smile. Just smile.
ಈಗ ಎಲ್ಲ ಕಲಾ ಸಂಸ್ಥೆಯ ಕಲಾವಿದರಿಗೆ ಅದರಲ್ಲೂ ವಿಶೇಷವಾಗಿ ನಾಯಕರಿಗೆ ಒಂದು ಸೂಚನೆ, ನೀವು ಕೊಟ್ಟಂಥ 500 ರೂಪಾಯಿ ಮತ್ತು ಗೆದ್ದಿರ್ಬೋದು ಅಥವಾ ಪಾರ್ಟಿಸಿಪೇಟ್ ಮಾಡಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ವಿಶ್ವ ದಾಖಲೆಯ ಸರ್ಟಿಫಿಕೇಟ್ನ ನಾವೀಗ ಮುಂದ್ಗಡೆ ಬರ್ತಾ ಇದ್ದೀವಿ. ನಾವು ಎಲ್ರಿಗೂ ಸಹ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಒಂದು 5 ನಿಮಿಷ 10 ನಿಮಿಷ ಕಾಯಬೇಕು ನೀವು. ನಾನು ಮಂಜುನಾಥ್, ನನ್ನ ಹೆಸರು ಹಾಗೂ ರಮೇಶ್, ಮುಂದ್ಗಡೆ ಬರ್ತೀವಿ. ನಿಮಗೆ 500 ರೂಪಾಯಿ ಕ್ಯಾಶ್ ಕೊಡ್ತೀವಿ. ಮತ್ತು ನೀವು ನನಗೆ ಒಂದು ಕೇಳಿದ್ದೀವಲ್ವ, ಒಂದು ಚೆಕ್ ಲೀಫ್ನ ಒಂದು ಕಾಪಿ ಕೊಡಬೇಕು. ನಿಮಗೆ ಸ್ವಲ್ಪ ದಿನದಲ್ಲಿ ನಿಮಗೆ ಅಮೌಂಟ್ ಬರುತ್ತೆ. ನಿಮಗೆ ಟೈಮ್ ಇಲ್ಲ. ಹಾಂ, ಕರೆಕ್ಟ್. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ನೋಡಿ ಸಹಕರಿಸಿ. ಥ್ಯಾಂಕ್ ಯು. ಬಹುಮಾನ ವಿತರಣೆ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಮುಕ್ತಾಯ ಆಗೋದಕ್ಕೆ ಮುಂಚೆ ಶ್ರೀ 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 ಸೌಮ್ಯನಾಥ ಸ್ವಾಮೀಜಿ ಅವರಿಗೆ ನಾವು ಒಂದು ಗೌರವಾರ್ಪಣೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವಾಮೀಜಿಗಳು ಗೌರವವನ್ನು ಸ್ವೀಕರಿಸಬೇಕು. ಮತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರ್ಬೋದು. ಈ ಎಲ್ಲ ಕಾರ್ಯಕ್ರಮವನ್ನು TV7 ಟ್ರೂತ್ TV7 ಅಲ್ಲಿ ನೀವು ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಬಂದರೆ ನೀವು ನೋಡ್ಬೋದು. ಇದೆಲ್ಲ ಒಂದು ರೆಕಾರ್ಡಿಂಗ್ ಎಲ್ಲವೂ ಸಹ ನೀವು ಮಾಡಿದ್ದಾರೆ. ಧನ್ಯವಾದಗಳು ಸರ್. ಸಂತೋಷ ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ಜನಪದ ನೃತ್ಯ ತಂಡ ಪ್ರಥಮ ಬಹುಮಾನ ಪಡೆದಿದೆ. ಅದಕ್ಕೆ ನಮ್ಮ ಕಲಾಭಿಮಾನಿಗಳ ಪ್ರೋತ್ಸಾಹ ಕಾರಣ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ ನಮ್ಮ ಕಲೆ ಎಷ್ಟು ಶುದ್ಧಿ ಆಗಬೇಕಂದ್ರೆ ಕಾರಣ ಸುಮಾರು 33 ವರ್ಷಗಳ ಸತತ ಪ್ರಯತ್ನದಿಂದ ಈ ಜಾನಪದ ನೃತ್ಯವನ್ನು ನಾವು ಸಂಯೋಜನೆ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ನಮ್ಮ ತಂಡ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ನಮ್ಮ ತಂಡ ಪ್ರದರ್ಶನ ಕಂಡಿದೆ. ಈ ನಮ್ಮ ಜನಪದ ನೃತ್ಯದಲ್ಲಿ ಸುಮಾರು 11 ಜನಪದ ಕಲಾ ಪ್ರಕಾರಗಳನ್ನು ಕೂಡ ಒಳಗೊಂಡು ನಾವು ನೃತ್ಯವನ್ನು ಮಾಡ್ತಿದ್ದೇವೆ. ಸುಮಾರು 21 ಬಾರಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು, 4 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು, 1 ಬಾರಿ ಅಂತಾರಾಷ್ಟ್ರೀಯ ಮಟ್ಟದ ಚೀನಾ ದೇಶದಲ್ಲಿ ಕೂಡ ಪ್ರದರ್ಶನವನ್ನು ಮಾಡುವಂಥ ಒಂದು ಅವಕಾಶವನ್ನು ನಾವು ಕಲಾವಿದರಾಗಿ ನಾವು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಜೊತೆಗೆ ನಮ್ಮ ಜನಪದ ಕಲೆಗಳಲ್ಲಿ ಪೂಜಾ ಕುಣಿತ, ಪಟದ ಕುಣಿತ, ರಂಗದ ಕುಣಿತ, ಕರಗದ ಕುಣಿತ, ಮರ್ಗ ಕುಣಿತ,
ಈ ನಮ್ಮ ತಂಡಕ್ಕೆ ತಮ್ಮಗಳೆಲ್ಲ ಆಶೀರ್ವಾದ ಆರೈಕೆ ಪುನಃ ಬೇಕಾಗುತ್ತೆ ನಮಗೆ. ಇವೆಲ್ಲ ಈ ರೀತಿ ಪ್ರೋತ್ಸಾಹದಿಂದಲೇ ಕೂಡ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಎಲ್ಲರಿಗೂ ನಮ್ಮ ನೃತ್ಯ ತಂಡ ನೋಡಿದ್ದಕ್ಕೆ ಪ್ರೋತ್ಸಾಹಿಸಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ನಮ್ಮ ನೃತ್ಯವನ್ನು ನಮ್ಮ ಗ್ರಾಮದ ಹಿರಿಯ ಜಾನಪದ ಕಲಾ ಪೋಷಕರಾದಂಥ ಕೆ ವಿ ಶಂಕರಗೌಡರಿಗೆ ನಾವು ಸಮರ್ಪಣೆ ಮಾಡ್ತೀವಿ. ನಮಸ್ಕಾರ. ಕಡೆಯ ಒಂದು ಮಾತು, ಎಲ್ಲರಲ್ಲೂ ಬಹುಮಾನ ಬಂದಿರುವಂಥ ತಂಡ ಇರ್ಬೋದು ಅಥವಾ ಬಹುಮಾನ ಬರದೆ ಪಾರ್ಟಿಸಿಪೇಟಿಂಗ್ ತಂಡ ಇರ್ಬೋದು, ಎಲ್ಲರೂ ಸಹ ನೀವು ಮುಂದೆ ನಾನು ಮತ್ತು ರಮೇಶ್ ಅವರು ಬಂದು ಕೂತ್ಕೊಳ್ತೀವಿ. ನಿಮ್ಮ ರಿಜಿಸ್ಟ್ರೇಷನ್ ಅಮೌಂಟ್ 500 ರೂಪಾಯಿ. ಮತ್ತೆ ನಿಮಗೆ ಬಹುಮಾನ ಬಂದರೂ ಬರದೇ ಇದ್ರೂ ಸಹ ವಿಶ್ವದಾಖಲೆಯ ಒಂದು ಸರ್ಟಿಫಿಕೇಟನ್ನು ನಾವು ಕೊಡ್ತೀವಿ. ದಯವಿಟ್ಟು ನಾಯಕರು ಬಂದು ಸ್ವೀಕರಿಸಬೇಕು. ಮುಂದೆ ನಾವು ಮತ್ತು ರಮೇಶ್ ಇರ್ತೀವಿ. ನೀವು ಎಷ್ಟು ಕೂತ್ಕೊಳ್ರಿ. ಚೇರ್ತಿಗೆ ಹಂಗೆ ಇಟ್ಕೊಳ್ರಿ, ಹೇಳ್ತೀರಿ ಇಟ್ಕೊಳ್ರಿ. ಅಕ್ಕ ಸ್ವಲ್ಪ ಬೇಗ ಬೇಗ ಇರೋ ನಿಮಿಷ ಏನು ಸುಟ್ಟಿದ್ರಕ್ಕ ಹಿಂಸಕ್ಕ? ಹಾಂ ಸಾಕು, ಅಷ್ಟು ಸಾಕು. ಅಕ್ಕ ನಾವು ಸ್ವಲ್ಪ ಅಣ್ಣ ಬೇಡ, ಸ್ವಲ್ಪ ಒಂದು ನಿಮಿಷ ಇರಿ ಮುನ್ನಡಿ. ಆಗ್ಯಾರ ಮೇಡಮ್ ಬ್ಯಾಗ್ ಬರುತ್ತೆ ನಿಮ್ದು. ಸ್ವಲ್ಪ ಸ್ಮೈಲ್ ಇಲ್ಲ. ಆಗ್ಯಾರ ಏನ ಹುರಿ ಅಂತ ಮಾಡಿ ಸ್ವಲ್ಪ ಫೋನ್ ಅದಿಲ್ಲ, ಹಂಗೆ ಒಂದೇ ಹಿಡ್ಕ ಹಂಗೆ ಆಗ್ಯಾರ ಸಾಕು ಬರ್ರಿ, ಫೋಟೋ ಬಿಡವ. ರೆಡಿ? ಇನ್ನ ಹಿಂದಕ್ಕೆ ಹೋಗಿ. ಓಕೆ, ರೆಡಿ? ಓಕೆ, ಥ್ಯಾಂಕ್ ಯು. ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಫೋಟೋ